ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಾಳೆಕಾಯಿಯಿಂದ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಬಾಳೆಕಾಯಿನ ರೌಂಡ್ ಕಟ್ ಮಾಡಿ ಉಪ್ಪು ನೀರು ಹಾಕ್ಬಿಟ್ಟು ನೆನೆ ಹಾಕಿಟ್ಟಿದ್ದೀನಿ. ಅದಕ್ಕೊಂದು 5 ಥರ ಸ್ಪೈಸಸ್ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಕೆಂಪು ಮೆಣಸಿನ ಪುಡಿ, 1 ಸ್ಪೂನಷ್ಟು ಸಾಂಬಾರು ಪೌಡ್ರು, ಆಮೇಲೆ ನೋಡಿದ ಆಮ್ಚೂರು ಪೌಡರು, ಇದು ಗರಂ ಮಸಾಲ ಒಂದು ಅರ್ಧ ಸ್ಪೂನು, ಇದೊಂದು ಜೀರಿಗೆ ಪೌಡ್ರು ಅದೊಂದು 1/4 ಸ್ಪೂನು, ಅಚ್ಕಾರದ ಪುಡಿ 1 ಸ್ಪೂನು, ಸಾಂಬಾರದ ಪುಡಿ 1 ಸ್ಪೂನು, ಇದಿಷ್ಟು ಇಟ್ಕೊಂಡಿದ್ದೀನಿ. ಆಮೇಲೆ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇದು ನೋಡಿ ಈ ಥರ ಕಟ್ ಮಾಡಿದ್ದೀನಿ. ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡಿ ಇಟ್ಕೊಂಡು ಬಿಸಿನೀರಲ್ಲ ತಣ್ಣೀರಿಗೆ ಉಪ್ಪು ಹಾಕಿ ನೆನೆ ಹಾಕಿಟ್ಟಿದ್ದೀನಿ, ಇಲ್ದರೆ ಕಪ್ಪಾಗಿಬಿಡುತ್ತೆ ಅಂಥೇಳಿ. ಒಂದು ಅರ್ಧ ಈರುಳ್ಳಿ ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ, ಇಟ್ಕೊಂಡಿದ್ದೀನಿ. ಈಗ ನೋಡಿ ಆ ಬಾಳೆಕಾಯಿಗೆ ನೀರು ತೆಗೆದು ಅದಕ್ಕೆ ಈಗ ಇಟ್ಕೊಂಡಿದ್ವಲ್ಲ ಪೌಡ್ರುಗಳು, ಕೆಂಪು ಮೆಣಸಿನ ಪುಡಿ, ಸಾಂಬಾರ್ದು ಹಿಟ್ಟು, ಆಮ್ಚೂರು ಪೌಡ್ರು, ಗರಂ ಮಸಾಲ, ಜೀರಾ ಪೌಡ್ರು, ಇದಿಷ್ಟನ್ನು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಲಸಿ ಒಂದು 15-20 ನಿಮಿಷ ಸ್ವಲ್ಪ ನೆನ್ಕೊಳ್ಳೋಕೆ ಬಿಡೋಣ. ಅದು ಬಾಳೆಕಾಯಿಗೆ ಉಪ್ಪು ಖಾರ ಹಿಡೀಲಿ ಅಂತ. ನೋಡಿ ಈಗೆಲ್ಲ ನೀಟಾಗಿ ಕಲಸಿಟ್ಟಿದ್ದೀನಿ. ಈಗ ಒಂದು 15-20 ನಿಮಿಷ ಅಂತೂ ಹಾಗೆ ಬಿಟ್ಬಿಡೋಣ, ಇದನ್ನು ತಟ್ಟೆ ಮುಚ್ಚಿ. ತುಂಬ ಸಿಂಪಲ್ಲಾಗಿದೆ ಮಾಡ್ಕೊಳ್ಳೋದು. ಒಂದು 15-20 ನಿಮಿಷ ಆದಮೇಲೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡೂ ಈಗ ಹುರ್ಕೊಳ್ಳೋಣ. ಅದರಲ್ಲೇ ಸ್ವಲ್ಪ ಚೆನ್ನಾಗಿ ಕೆಂಪಗಾಗೋಂಗೆ ಹುರ್ಕೋಬೇಕು. ಆಮೇಲೆ ಬಾಳೆಕಾಯಿ ಹಾಕ್ಕೊಳ್ಳೋದು ಇದಕ್ಕೆ. ಈಗ ಅದಕ್ಕೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಕೂಡ ಗರ್ಗರಿಯಾಗಿ ಆಗೋಗುತ್ತೆ ಇವಾಗಲೇ ಹಾಕ್ಕೊಂಡ್ರೆ. ಆಗ್ತಾ ಬಂತು. ಇನ್ನೊಂದು ಸ್ವಲ್ಪ ಕೆಂಪಗಾದ್ಮೇಲೆ ನೋಡಿ, ಈಗ ನಾವು ಇದಕ್ಕೆ ಬಾಳೆಕಾಯಿ ಹಾಕ್ಕೊಂಬಿಡೋಣ. ಒಂಚೂರು ಉಪ್ಪು ಹಾಕಿದ್ದೀನಿ, ಬರೀ ಅದಷ್ಟಕ್ಕೆ ಮಾತ್ರ ಹಿಡಿಯೋಷ್ಟು, ಯಾಕೆಂದರೆ ಬಾಳೆಕಾಯಿ ಈಗ ಆಲ್ರೆಡಿ ಉಪ್ಪು ಹಾಕ್ಕೊಂಡಾಗಿದೆ. ಈಗ ಬಾಳೆಕಾಯಿನ ಇದರೊಳಗೆ ಆ್ಯಡ್ ಮಾಡ್ಕೊಂಬಿಡೋಣ. ಕೆಂಪು ಮೆಣಸಿನ ಪುಡಿ ಬದಲು ಕಾಳು ಮೆಣಸಿನ ಪುಡಿ ಕೂಡ ಹಾಕ್ಬೋದು. ನೀಟಾಗಿ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ, ಎಲ್ಲ ಬಿಡಿಸ್ಬಿಟ್ಟು ಕ್ಲೀನಾಗಿ ಇದಕ್ಕೆ ತಟ್ಟೆಯಲ್ಲಿ ಮುಚ್ಚಬಾರ್ದು, ನೀರು ಹಾಕಬಾರ್ದು, ಏನೂ ಮಾಡಬಾರ್ದು. ಹಾಗೇ ಇದು ಎಣ್ಣೆಯಲ್ಲಿ ಬೇಯ್ಕೋಬೇಕು. ಬೇಗನೆ ಬೆಂದ್ಕೊಳ್ಳುತ್ತೆ, ಇದೇನು ಟೈಮ್ ತೊಗೊಳ್ಳಲ್ಲ. ಒಂದೆರಡು ನಿಮಿಷ ಬಿಟ್ಟು ಮತ್ತೆ ಮಗ್ಚಾಕೋಣ. ಹಾಗೆ ಮಗ್ಚಾಕಿ ಎರಡು ಕಡೆ ಸೀಕೊಳ್ದಂಗೆ ನೋಡಿಕೊಂಡು ಬೇಯಿಸ್ಕೋಬೇಕು. ಆಗ್ತಾ ಬಂತಿದ್ದು. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡಿ ರೆಡಿ ಆಯಿತು. ಈಗ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ.
ಬೇಕು ಅಂದರೆ ತಿನ್ನೋ ಟೈಮಲ್ಲಿ ಆಮ್ಚೂರು ಪೌಡ್ರ್ ಕೂಡ ಹಾಕಿದೆ. ಬೇಕು ಅಂದರೆ ತಿನ್ನೋ ಟೈಮಲ್ಲಿ ಸ್ವಲ್ಪ ಬೇಕಾದ್ರೆ ನಿಂಬೆಹಣ್ಣು ಕೂಡ ಹಾಕ್ಕೋಬೋದು. ಅದೇ ಬಾಳೆಕಾಯಿ ಬಜ್ಜಿ ಮಾಡ್ಕೊಳ್ಳೋ ಬದಲು ಈ ಥರ ಕೂಡ ಮಾಡ್ಕೊಂಡು ತಿನ್ಬೋದು. ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ. ಬಾಳೆಕಾಯಿ ಫ್ರೈ ರೆಡಿ. ಓಕೆನಾ? ಥ್ಯಾಂಕ್ ಯು.